ಹಾಯ್ ಹಲೋ ಪ್ರಜು ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಕ್ರೇಜಿ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಮಾರ್ನಿಂಗ್ ಮನೆ ಮುಂದೆ ಹೇಗಿದೆ. ಸೊ ಗಾಯ್ಸ್, ಇವತ್ತು ಏನು ಅಂತ ಅಂದರೆ ಇವತ್ತಿನ ನನ್ನ ಡೇ ವ್ಲಾಗ್ ಹೇಗಿದೆ ಏನು ನೋಡುವ. ಸೊ ಅದರ್ವೈಸ್ ಗೈಸ್, ನನಗೆ ನಿನ್ನೆ ತುಂಬ ಬೇಜಾರಾಗ್ಬಿಟ್ಟಿದೆ. ಸೊ ನೀವೇ ಅಂದ್ಕೋಬೋದು, ಏನಪ್ಪ ವ್ಲಾಗಲ್ಲಿ ಬರೀ ಬೇಜಾರಾಗೋನಲ್ಲ ಏನು ಅಂತ. ಸೊ ನಾನು ವ್ಲಾಗ್ ಮಾಡ್ತಿರೋದು ಅಂತ ಇರೋದೇ ಇದಕ್ಕೋಸ್ಕರ. ಬೇಜಾರಾಗಿದೆ ಲೈಫಲ್ಲಿ, ಏನೋ ಒಂಥರ ಅನಿಸ್ತದೆ ಅಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನೀವು ನಮ್ಮ ಜೊತೆ ಇರ್ತೀರ ಅನ್ನೋದಕ್ಕೋಸ್ಕರ. ಸೊ ಅದಕ್ಕೆ ನೀವು ನಮ್ಮ ಜೊತೆ ಇರ್ತೀರ ಅಂತ ತುಂಬ ನಂಬಿದ್ದೀನಿ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅದು ರೆಡಿ ಪಾಪಮ್ಮ, ಏನೋ ಪಾಪಮ್ಮ ವಾಶ್ರೂಮ್ಗೆ ಬಂದ. ಹಾಯ್ ಮಾಡು, ಹಾಯ್. ಮುಖ ತೋರಿಸಲ್ಲ ಗೈಸ್, ಇವಾಗಿದ್ದಿರೋದಲ್ವ ಅದಕ್ಕೆ. ಹಾಯ್ ಲಿಯೋ ಹಾಯ್ ಮಾಡಿಲ್ಲಿ. ಹೆಂಗನ್ಬೇಕು? ಬರೀ ಬಗ್ಗಲ್ಲ ಅಷ್ಟು ಕೆಲಸ ಹೇಳ್ದು. ಏಯ್ ನೋಡಿದ್ರು, ನಂದು ಓಟ್ಸ್ ಮಿಲ್ ತಿಂತಾ ಇದ್ದೀನಿ. ನಂದು ಬ್ರೇಕ್ಫಾಸ್ಟ್. ಏನಂದಿಲ್ಲ? ಈಗ ನಿಂಗೆ ಬೇಕಾ? ಬ್ಯಾಡ ಓಕೆ. ಎಸ್ ನಮ್ಮ ರಾಕಿ ಬಾರ ಇಲ್ಲಿ, ನಾಚಿಕತಾನೆ ಗೈಸ್. ಬಾರ ಇಲ್ಲಿ ರಾಕಿ, ಆಯ್ ಮಾಡು. ಏನು ಹಿಂಗಲ್ಲ, ಕರೆಕ್ಟಾಗಿ ಆಯ್ ಮಾಡು ಬಾ ಇಲ್ಲಿ. ನಮ್ಮ ಗಾಡಿ ಇವರೇ ಫುಲ್ ಪಕ್ಕ ಓಡಿಸೋದು ಇವಾಗ. ಅದು ರಾಕಿ ಓಡಿಸಿ ಹೆಂಗೆ ಓಡಿಸ್ತೀನಿ ನೋಡೋಣ. ನೀನು ದಿನ ಓಡಿಸೋದು ನೋಡಿಲ್ಲ, ಓಡ್ಸೋಕೆ ಬದಲೇ ಗಾಡಿ ಎತ್ಕೊಂಡು ಹೋಗ್ತೀರಾ? ಹಾಂ ಬರ್ರ ಇಲ್ಲಿ ಆಯ್ತು. ನೋಡಿ ಗೈಸ್, ಇದೆ ನಮ್ಮ ಮನೆ ಪಕ್ಕ ಇರೋ ವೆದರ್. ಹೆಂಗೆ ನೋಡಿ ಕ್ರೇಜಿ ಆಗೈತಲ್ಲ. ಒಬ್ಬ ನಿಂಗೆ ಇಷ್ಟ ಆಯ್ತಾ ವೆದರು? ಇಷ್ಟ ಆಗಿಲ್ವಾ? ನಿಜ ಹೇಳು. ತಳಿಗೆ ಇಷ್ಟ ಕ್ಯಾಮ್ರಾ ತೋರಿಸ್ಕೊಂಡಿಲ್ಲ. ಇಷ್ಟ ಆಗಿಲ್ವಾ? ಪ್ರಾಂಪ್ಟಾಗಿ ಹೇಳು. ಮತ್ತು ಇಷ್ಟು ಸುಳ್ಳು ಅಂದರೆ ಗಾಯ್ಸ್, ಸುಳ್ಳು ಎಷ್ಟು 100ಕ್ಕೆ 200 ಸುಳ್ಳು ಬಂದಾಗ. ಮತ್ತು ದಿನ ಹೇಳ್ತಾಳೆ ನನಗೆ ಇಲ್ಲ, ನನಗೆ ವೆದರ್ ಇಷ್ಟ ಆಗುತ್ತೆ, ಇಲ್ಲಿ ವೆದರ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ವೆದರ್ ಅಂದರೆ ಏನು ಗೊತ್ತಾ? ಕ್ಲೈಮೇಟು. ಹಾಂ, ಮತ್ತು ಇಷ್ಟು ನೇಚರ್. ಇದು ನೇಚರ್ ನನಗೆ ಇಷ್ಟ ಇಲ್ಲ. ಎಲ್ಲಿದು ಮತ್ತು ಇಲ್ಲಿ ಇನ್ನೆಲ್ಲಿದು ಇಷ್ಟ ನಿಮಗೆ? ತೋಟ ಇದ್ರೆ ಫುಲ್ ತೋಟ ಇರಬೇಕು. ಇದು ಎಲ್ಲ ಸಿಟ್ಟೋಗಿರೋದು ಅಂದರೆ ಈ ನೀಟಾಗಿ ಮೇಂಟೈನ್ ಮಾಡಿಲ್ಲ ಇವರು. ಕಸ ಥರ ಇದೆ. ನೀಟಾಗಿ ಮೇಂಟೈನ್ ಮಾಡೋರಿಗೆ ಸಾಗುತ್ತೆ. ಸೊ ಇಲ್ಲಿ ಯಾರು ಮೇಂಟೈನ್ ಮಾಡೋದಲ್ಲ, ಅದಕ್ಕೇ ಕಾಣಿಸಿದೆ. ಅಂದರೆ ಫುಲ್ ಅಂದರೆ ಹೆಂಗೆ ಅಂತಂದರೆ ಫುಲ್ ಗ್ರೀನರಿ ಇರಬೇಕು ಅಂತಲ್ಲಮ್ಮ. ಇಲ್ಲೆಲ್ಲ ಎಲ್ಲ ಅದಾಗಿರಬೇಕು. ಹಾಂ, ಆ ಕಡೆ ಎಲ್ಲ ಮೇಂಟೈನ್ ಮಾಡೋರಿಗೆ. ಈ ಕಡೆ ಯಾರು ಮೇಂಟೈನ್ ಮಾಡಿಲ್ಲ, ಅದಕ್ಕೆ ಗಾಡಿ ಹೆಂಗೆ ಮಾಡಿಕೊಂಡವ್ರೆ. ನನ್ನ ತಮ್ಮನ ಗಾಡಿ ಇದು ಎಲ್ಲ ಹೋಗಿದೆ. ಈ ಸಾವಿರ ತೊಳಿದು ಬಾರ ಈ ಕಡೆ ಗುದ್ಗಿ ಬಿಡೋದ ಮೇಲೆ ಹೋಗ್ತವ್ರೆ ಡ್ಯೂಟಿಗೆ. ಶಂಕರ್ನಾಗ್ ಹಾಯ್ ಮಾಡ್ರಿ. ಅದು ಬಿಸ್ಬಿಟ್ಟು ಹಾಕ್ಬಿಟ್ಬಿಡ. ಅಲ್ಲಲ್ಲ, ಹಾಯ್ ಮಾಡ್ರಿ. ಹಾಯ್ ಮಾಡ್ತಿದ್ದ ಇಲ್ಲ ನಮ್ಮ ತಪ್ಪು ತಲೆ ನೋಡ್ರಿ. ಬರೀ ಬಿಸಿ. ಆಟೋ ಡ್ರೈವರ್ ಎಷ್ಟು ಬಿಸಿ ಆಗ್ಬಿಟ್ರೆ ಆಟೋ ಓನರ್ ಎಷ್ಟು ಬಿಸಿ ಆಗ್ಬಿಡ್ತಾರೆ. ಹಾಂ, ಏನಂದ ಜೋರಾಗಿ ಮಾತಾಡು. ಓಯ್ ಕಿರಿಕ ಹುಚ್ಚಿ. ಆ ಗಾಡಿ ಟೈರ್ ಈ ಗಾಡಿಗೆ ಬಿಚ್ಚೋದು. ನಾನು ಇದೀನಿ ಅಂತ ಎಲ್ಲ ಗಾಡಿ ಬಿಚ್ಚ ಆಗ್ತಾ ಇರ್ತೀವಿ. ಟೈರ್ ಫಿಟ್ ಮಾಡಕ್ಕೆ ಕಸ ಏನು ಕೆಲಸ ಐತಪ್ಪ ಅರ್ಜೆಂಟು? ಏನು ಡವ್ ಮಾಡ್ತಾನೆ ಗೊತ್ತವನು. ಅಪ್ಪ ಮಂತ ಇದ್ದಾಗೆಲ್ಲ ಬರೀ ಕೆಲಸ ಮಾಡಿದೆ ಗೈಸ್. ನೋಡಿ ಗೈಸ್, ಇಲ್ಲಿ ನಾನು ಹೊಡಿಯಕ್ಕೆ ತಂದಿರೋದ ಗೈಸ್. ಯಾಕೆ ಹೊಡಿಚ? ಬೈಲಿ ಏನು ನೋವಾಯ್ತು? ಇಲ್ಲಿ ಈ ಪಟ್ಟಂತೆ ಇದು ಯಾವ ಒಂದು ಹೇಳಿ ನೋಡೋಣ. ಹಲೋ, ಇದು ಶಿವನಿಗೆ ಇಷ್ಟ ಅಂತೆ, ಪ್ರಿಯವಾದದ್ದಂತೆ. ಇದು ಪಾಯ್ಸನಸ್ ಅಂತೆ. ಇದೆಲ್ಲ ಒಂದು ತಿಂದ್ರೂ ವಾಮಿಟ್ ಬೇದಿ ಎಲ್ಲ ಆಗಿ ಸರೋಗ್ತಾರಂತೆ. ಆಮೇಲೆ ಇದು ಮನೆ ಮುಂದೆ ಹಾಕಬಾರ್ದು ಅಂತ ಯಾವತ್ತು. ಮತ್ತೆ ಯಾಕೆ ಹಾಕೋರು ಮನೆ ಮುಂದೆ? ಗೊತ್ತಿರಲಿಲ್ಲ, ಹಾಕಿದ್ದಾರೆ. ಬೆಳೆದಿದೆ ಅದಾಗೆ ಹಾಕ್ಬಾರ್ದು. ಆಮೇಲೆ ಪಾಯ್ಸನಸ್. ಇದು ಹೂವು ಹೆಸರೇನು ಫಸ್ಟ್ ಅದನ್ನು ಹೇಳಿ ನನಗೆ. ಪಿಂಕ್ ಕಲರ್. ಇದು ನನ್ನ ಪ್ರಕಾರ ಯಾವ ಹೂವು ಅಂತ ನನಗೆ ಗೊತ್ತಿಲ್ಲ ಗೈಸ್. ಇದೊಂದು ದಾಸವಾಳನಾ? ದಾಸವಾಳ ಹಿಂಗೆ ಬರೋಲ್ಲ. ಇವೆಲ್ಲ ಅದು ಗೈಸ್. ಒಂದು ದಿನ ನಾನು ನಮ್ಮ ಮನೆದಿದ್ದೆಲ್ಲ ಒಂದು ವ್ಲಾಗ್ ಮಾಡ್ಬೇಕು ಗೈಸ್. ಎಲ್ಲ ಮಾಡ್ತೀನಿ. ಲೆಟ್ಸ್ ಗೋ. 12 ಗಂಟೆ 11:15 ಇವಾಗ ಬ್ರಷ್ ಮಾಡ್ತಿರೋದು ನೋಡಿ. ಇಡಿಯಟ್ ಬೈಲಿ. ಗೈಸ್ ನೋಡಿ ಗೈಸ್,
ಈ ಥರ ಯಾರೋ ಚಿಕ್ಕ ವಯಸ್ಸಲ್ಲಿ ತಿರುಗಿಸ್ತಾ ಇದ್ರಾ ಇನ್ನೊಂಥರ ಮಜಾ. ನಾನು ಅವಾಗ ಹಿಂಗೆ ತಿರ್ಗ್ಸೋದು ಕಲ್ತಿದ್ದಕ್ಕೆ ನಾನು ಇನ್ನೊಂದು ಕಲ್ತ್ಬಿಟ್ಟೆ ಅಲ್ವಾ ಅಂತಿದ್ದೆ. ಇಲ್ಲ ನೋಡಿ ಈಗ ಹೆಂಗೆ ತಿರುಗಿಸೆ. ಪಾಪಮ್ಮ ಕೇಳೋಣ. ಪಾಪಮ್ಮ ಈ ಥರ ತಿರುಗಿಸ್ತೀಯ ನೀನು? ಈ ಥರ ನೋಡು, ಬೇಗ ನೋಡು, ಇಲ್ಲಿ ಈ ಥರ ಹಿಂಗೆ ತಿರುಗಿಸ್ತೀಯ ನಿನಗೆ? ತಿರುಗಿಸಿ ನೋಡೋಣ. ನಿನ್ ತಗೊಂಬ, ನಿಂತ್ಕೊಡು. ನೀನ್ ತಗೊಂಬ. ಮಾಡ್ತೀನಿ ಕೊಡಿಲಿ. ನನಗೆ ಗೊತ್ತು ಬೀಳಿಸ್ತೀಯ ಅಂತ. ನಾನು ಬೀಳಿಸ್ತೀನಿ. ಹಾಂ ತಿರ್ಗಿಸ. ಕೈಸೋದು ಬ್ಯಾಲೆನ್ಸ್ ಆಗೋವರೆಗೂ ಅಷ್ಟೇ. ಆಮೇಲೆ ಸಾಕಾಗ್ತಿರುತ್ತೆ. ಲಾಲ್ ನನ್ನ ಬ್ರಷ್ ಏನು ಹಂಗೆ ಬಿಸಾಕ್ತಿದ್ಯಾ? ಥೂ, ಬ್ರಷ್ ಬಿಸಾಕ್ಬಿಟ್ಲೇ. ಅದನ್ನೇ ಇಲ್ಲಿ ತೋರ್ಸ. ಕೈಸಿ ಏನ್ ಗೊತ್ತಾ, 1 ವರ್ಷ ಯೂಸ್ ಮಾಡಿರೋದು ಬ್ರಷ್ನ. 6 ತಿಂಗಳಷ್ಟೇ ಯೂಸ್ ಮಾಡೋದು ಒಂದು ಬ್ರಷ್ನ. ಓ ಹಂಗ. ಯೂಸ್ ಮಾಡಿರೋದು. ಏನು ಸೋಪೆಲ್ಲ ಐತಲ್ಲ. ಟಿಫನ್ ಮಾಡು. ಪ್ರಮೋಷನ್ ಶೂಟ್ ಇತ್ತು, ಸೊ ಅದಕ್ಕೆ ರೆಡಿ ಆಗಬೇಕು. ಲೆಟ್ಸ್ಕೋ ಫಸ್ಟ್ ರೆಡಿ ಆಗೋ ಬೇಕು. ಹೀಗೆ ಪ್ರಮೋಷನ್ ಮುಗಿಸ್ಕೊಬಂದು ಎಡಿಟಿಂಗ್ ಮಾಡಿ. ಅಪ್ಪ ಹೀಗೆ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡೋಕೆ ಮಲಗಿದ್ದೀನಿ. ಸ್ವಲ್ಪ ಎಡಿಟ್ ಮಾಡಿ ಲೆಟ್ಸ್ಕೋ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು, ಟೈಮ್ ಆಗಿದೆ. ಎಡಿಟ್ ಮಾಡ್ತಾನೆ ಇದ್ದೀನಿ, ಬಡ್ಕತಾನೆ ಐತಿ ನಾನೇನೆ. ನೋಡಿ ಪಾಪಮ್ಮ ಮಲಗ್ಬಿಟ್ಟಿದೆ. ಎಡಿಟಿಂಗ್ ಮುಗಿಸಿ ಎಕ್ಸ್ಪೋರ್ಟಿಗೆ ಕೊಟ್ಟಾಗ ಆಗ ಸಮಾಧಾನನೇ ಬೇರೆ ಗೈಸ್. ಸ್ವಲ್ಪ ಬಿಂದಾನ ಬಂದ್ಬಿಡುತ್ತೆ. ಊಟ ಮಾಡ್ತಾಯಿದ್ದೀನಿ. ಸೊ ನಾನು ಡಯಟ್ ಮೇಲೆ ಇನ್ನೂ ನಾನು ಡಯಟ್ ಮಾಡ್ತಾಯಿದ್ದೀನಿ, ಬಟ್ ಪ್ರೋಟೀನು ಕಾಪ್ಸು ಇವೆಲ್ಲನೂ ಇನ್ನೂ ಕ್ಯಾಲ್ರಿ ಸ್ಟಾರ್ಟ್ ಮಾಡಿಲ್ಲ. ಸೊ ಜಿಮ್ಗೂ ಹೋಗೋಕ್ಕಾಗ್ತಿಲ್ಲ. ಸೊ ಸ್ವಲ್ಪ ಟೆನ್ಷನಲ್ಲಿ. ಸೊ ನೆಕ್ಸ್ಟ್ ವೀಕಿಂದ ಕನ್ಸಿಸ್ಟೆನ್ಸಿ ಪಕ್ಕ ಮೇಂಟೈನ್ ಮಾಡ್ತೀನಿ. ಸಾರಿ ಗೈಸ್, ಬಟ್ ವರ್ಕೌಟ್ ಪಕ್ಕ ಮನೇಲೇ ಮಾಡ್ತಾಯಿದ್ದೀನಿ. ಮತ್ತು ಡಯೆಟ್ನು ದೊಡ್ಡಾಗಿ ಮಾಡ್ತಾಯಿದ್ದೀನಿ. ನಗಾಡಿತದಕ್ಕಲ್ಲ ಗೈಸ್, ದಿನ ಬೇರೆ ಮಾತಾಡ್ತಿದ್ದೆ, ಅದಕ್ಕೇ ವರ್ಕೌಟ್ ಮಾಡ್ತಿಲ್ಲ. ನಾನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ನೋಡಿ ನಮ್ಮಮ್ಮ ಹಿಂಗೆ ಏನೋ ಬರೀತಿದ್ದು ಗೈಸ್, ಏನೋ ಬರೀತಿಲ್ಲ. ನನ್ನ ಜೊತೆ ಮಾತಾಡೋಲ್ಲ ಗೈಸ್. ಇವಾಗ ಏನೋ ಮನೆ ಐಟಮ್ ತರಕ್ಕೆ ಬರ್ಕೊಡ್ತೈತೆ. ಐಟಮ್ ತೊಗೊಬರೋಣ. ಲೆಟ್ಸ್ಕೋ. ಏನೋ ಹಾಯ್ ಮಾಡು ಗೈಸ್. ನಮ್ಮಮ್ಮ ಅಲ್ಬಿಟ್ಟು ಕರೆಕ್ಟಾಗಿ ಬರಲ್ಲ ಅಂತ ಪಾಪಕ್ಕೆ ಬರೆಸ್ತೈತಿ. ನಾವು ಮಾಡಿ ಬಂದಿದ್ದೀವಿ. ಈಗ ನೋಡಿ ಇವತ್ತು ನಮ್ಮದು ಬಜೆಟ್ ಎಷ್ಟಿದೆ ಅಂತ ನೋಡುವ. ನೋಡಿ ಸ್ಟಾರ್ಟಿಂಗ್ಗೆ ಎತ್ಕೊಬಿಟ್ಟವಳೆ ಇದನ್ನು. ನನಗೆ ಈ ಕೆಲಸ ಕೊಟ್ಟವಳೆ. ಓಪನ್ ಆಯ್ತಿಲ್ಲ ಇದು. ಇಷ್ಟೇ ಇಷ್ಟೇನಾ ಅದು? ಹಿಂಗೆ ಬಗ್ಗೆ ಆಗಲ್ಲ ನನ್ನ ಕೈಲಿ. ಅಷ್ಟೇ ಅಲ್ಲ, ಹೇಳಿ ಇಷ್ಟೇ ಗೈಸ್. ಇದು ಹಿಂಗೆ ಹೇಳಿಲ್ಲ ನಾನು. ಅದಕ್ಕೆ ಬೇರೆ ಕೈ ಬರ್ತದ. ಹೋಗಿದೆ. ಸೊ ಅದಕ್ಕೆ ಇದನ್ನು ಮಡಗಿ. ಅಯ್ಯೋ ಇವೆಲ್ಲ ಹೋಗಿದೆ ಇದು. ಅದಕ್ಕೆ ಇದು ಚೆನ್ನಾಗಿ ನೋಡಿ. ಇದು ಹಿಂಗೆ ಈಸಿಯಾಗಿ ಎತ್ಕೊಂಬರ್ಬೋದು. ಹಿಂಗೆ ಇದನ್ನ ಇದು ನೋಡಿ, ಇದು ಈಸಿ, ಬೆಂಡಾಗ ಹಂಗೆ ಇಲ್ಲ. ಇದು ಉಪ್ಪು ಕಲ್ಲು ಬೇಕು, ಅದು ಬೇಕು ನನಗೆ. ಈಗ ನಮ್ಮ ಬಜೆಟ್ಟು ಹೇಗಿರುತ್ತೆ ಏನೇ ತೊಗೊಂಡು ಹೋಗ್ತೀವಿ. ಇವತ್ತು ಹಬ್ಬ, ಈ ಮಂತ್ 2 ಹಬ್ಬ ಬೇರೆ ಬಂದುಬಿಟ್ಟಿದೆ. ಸೊ ಅದಕ್ಕೆಲ್ಲ ಜಾಸ್ತಿ ಅಮ್ಮ ಲಿಸ್ಟ್ ಕಳಿಸ್ಬಿಟ್ಟಿದೆ. ಇವತ್ತು ತಗೊಂಡು ಹೋಗ್ಬೇಕು. ತಗೊಂಡೋಗಿದ್ದೀವಿ, ಓದ್ತಿದ್ದೀವಿ. ಕಲ್ಲುಪ್ಪು ಸಣ್ಣ ಉಪ್ಪು ನಮಗೆ ಡಿಸ್ಕಸ್ ನಡೀತು. ಸೊ ಇದರಲ್ಲಿ ಫೈನಲ್ ಆಗಿ ಕಲ್ಲುಪ್ಪು ಹೇಗಿದ್ದಿದೆ. ಸೊ ಕಲ್ಲುಪ್ಪು ತಗೊಂಡಿದ್ದೀವಿ ಇವಾಗ. ಟಿಫನ್ ಐಟಮ್ ತೊಗೋಬೇಕು. ಸೊ ಈಗ ಟಿಫನ್ ಐಟಮ್ ತೊಗೋತಿದ್ದಾರೆ. ನಮ್ಮ ವಾರ್ತೆಯಲ್ಲಿ ನಮ್ಮ ಗ್ರಾಹಕಿ ಏನೋ ಒಂದು ಹೇಳ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೈಲ್ ಒಂದೊಂದು ಐಟಮೇ ತೋರಿಸ್ತೀವಿ ನಿಮಗೆ. ಒಂದೊಂದು ಐಟಮೇ ನೋಡಿ. ರವೆ ತೊಗೊಳಕ್ಕೆ ಬಂದಿದ್ದೀವಿ. ರವೆ ಉಪ್ಪಿಟ್ಟು ಹಿಂಗೆ ಆಗಲ್ಲ, ತಿನ್ನೋದು ಇಲ್ಲ, ಅದು ಆಗೋದಿಲ್ಲ. ಅದಕ್ಕೆ ಅದು ತೊಗೋತವ್ರು ಅವರು. ಇಲ್ಲ ಸಿಕ್ಕಾಡ್ತಿದ್ದೀವಿ ಇಬ್ರು. ನೋಡಿಲ್ಲ, ಈಗ ನೋಡ್ತಾ ಇದ್ದೀನಿ ನಾನು. ಥರ ಪ್ಲಾಸ್ಟಿಕ್ ಥರ ಕಾಣ್ತಿಲ್ವ? ಇದು ಪ್ಲಾಸ್ಟಿಕ್ ಥರ ಕಾಣ್ತಿದೆ. ಈ ಡಯೇಟ್ಗೆ ಇದು ಬ್ರೋಕೋಲಿ ಇದು. ಬಟ್ ಇವಾಗ ಬೇಡ, ಸುಮ್ಮನೆ ಬ್ರೋಕೋಲಿ ನನಗೆ ಹೇಳ್ತೀಯಾ? ಬಟ್ ಹಳೇದಾಗ್ಬಿಟ್ಟಿದೆ ಗೈಸ್ ಇದು. ಇಲ್ಲಿ ಪ್ರಾಮಿಸ್ ಬಟ್ ಚೆನ್ನಾಗಿರಲ್ಲ ಅದು. ನೋಡಿ ಗೈಸ್, 7 ಕೇಳೋದು ಚೆನ್ನಾಗಿರಲ್ಲ ಅಂದ್ರೆ. ಇದು ಮ್ಯಾಂಗೋ ಫ್ಲೇವರ್ ಕರ್ಡ್ ಅಂತೆ. ಟೇಸ್ಟ್ ಮಾಡೋಣ ತೊಗೊಂಡಿದ್ವಿ, ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ಇಲ್ಲಿ ಹೆಂಗೆ ಇದನ್ನು ಪ್ಯಾಕ್ ಮಾಡೋರೆ. ಬಟ್ ಇವೆಲ್ಲ ತಿನ್ನಬಾರ್ದು ಜಾಸ್ತಿ. ಒರಿಜಿನಲ್ ಫ್ಲೇವರ್, ಒರಿಜಿನಲ್ ಕಡಲೆ ಕಾಳುಗಳು ಸೆಕ್ಷನ್ ನೋಡಿ. ಈಗ ಇಲ್ಲೆಲ್ಲ ಇಲ್ಲೇ ಐತೆ. ಎಲ್ಲ ಸೆಕ್ಷನ್ಗೆ ತೊಗೊಂಡ್ಬಿಡ್ತೀವಿ. ಕಾಳು ಐಟಮೇ ಸಿಕ್ಕಾಬಿಟ್ಟೆ ಜಾಸ್ತಿ. ಕಾಳು ಐಟಮೇ ನೋಡಿ, ಎಷ್ಟು ಕಾಳು ಐಟಮ್ ಆಗಿದೆ ನೋಡಿ. ಎಷ್ಟು ವರ್ಕೆ ಆಯ್ತಲ್ಲ. ಸೊ ಅದಕ್ಕೆ ಈಗ ನಡ್ಕೊಂಡು ಹೋಗೋಣ ಅಂತ ನೋಡ್ತೀನಿ. ಬಾ ಎತ್ತಕ್ಕೆ ಹೇಳೋಣ. ಎತ್ತು ಜಪ್ ಬರ್ತೈತೆ ಅಲ್ಲ.
ಇದಕ್ಕೆ ಮೊದಲೇ ಹೋಗೋಣ ಅಂತ ಹೋಗ್ತಿದ್ವಿ ಗೆಸ್ ಬಂದಿಲ್ಲ ಹೆಂಗೆ ಎತ್ಕೊಂಡ್ಬರ್ತಿದ್ದೀವಿ ಆದಮೇಲೆ ಮೇಗಡೆ ಸೆಕ್ಷನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬೇರೆ ಬೇರೆ ಹೋಗ್ತೀನಿ ಎಲ್ಲ ಮುಗಿದು ಲಾಸ್ಟ್ ಫೈನಲ್ ಇವಾಗ ಆರ್ಪಿಕ್ ಬಾತ್ರೂಮ್ ಬೆಳೆಯೋದು ಕಿಚನ್ ಎಲ್ಲ ಈಗ ಆರ್ಪಿಕಿಗೆ ಬಂದು ಹೋಗ್ತಾಳೆ ನೋಡಿ. ಇವಾಗ ಬೆಳೆಸ್ಕೊಂಡು ಆರ್ಪಿಕ್ ತೊಗೊಂಡು ಈಗ ನೆಕ್ಸ್ಟ್ ಇನ್ನೇನು ನೋಡುವ ಫೈನಲ್ ಇವತ್ತು ತಗೊಂಡಾಯಿತು. ಲಿಯೋ ಬೇರೆ ಇಂಜೆಕ್ಷನ್ ಇತ್ತು. ಸೊ ಅದನ್ನು ಬೇರೆ ಮತ್ತು ನಾಳೆ ಕಂಪಲ್ಸರಿ ಮಾಡಿಸಲೇಬೇಕು ಲಿಯೋಗೆ. ಲಿಯೋ ಇಂಜೆಕ್ಷನ್ ಬೇರೆ ಇದೆ, ಅದು ಬೇರೆ ಮಾಡಿಸಿಲ್ಲ. ಆಯಿತು ಏನೇನೋ ಮಾತಾಡ್ತಾಳೆ. ಲಿಯೋ ಒಂದು ವ್ಯಾಕ್ಸಿನೇಷನ್ ಇದೆ ನೋಡಿ ನೋಡಿ ಈ ಇಂಜೆಕ್ಷನ್ ಅಂತೆ. ಇಂಜೆಕ್ಷನ್ ತಗೊಳಂಗಿಲ್ಲ. ಅಯ್ಯೋ ಅವೆರಡು ತಗೋಬೇಡ, ಫ್ರೂಟ್ಸ್ ತಗೋಬಾ. ಎಲ್ತೀವ ಅದು 120 500 ರೂಪಾಯಿ ಫ್ರೂಟ್ಸಲ್ಲಿ ಫ್ರೂಟ್ಸ್ ತಗೋ. 500 ರೂಪಾಯಿ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ ಇವತ್ತು. ಹಾಂ ತಗೋ, 500 1000 ತಗೋ. ಬಟ್ ತಿನ್ನಬೇಕು ಅದನ್ನು, ನೀವು ವೇಸ್ಟ್ ಮಾಡೋಂಗಿಲ್ಲ. ಈಗ ನೆಕ್ಸ್ಟು ಅಷ್ಟೆಲ್ಲ ತೊಗೊಂಡಿಲ್ವಾ ನೋಡಿ, ಇಲ್ಲಿ ಬರೀ ಜ್ಯೂಸು ಅದು ಇದು ಒಂದೇ ಒಂದು ಅಲ್ಲ 45 ಅಲ್ವಾ. 45 ದುಡ್ಡೆಲ್ಲ ಗೈಸ್. ಅವಳು ನೋಡಿ, ಅವಳು ಫೇಸ್ ನೋಡಿ, ಅವಳು ಬಾಡಿ ಡಿಹೈಡ್ರೇಟ್ ಹೆಂಗಾಗಿದೆ. ಅವಳು ನೀರು ಕುಡಿಯಲ್ಲ, ಏನು ಕುಡಿಯಲ್ಲ, ಬರೀ ಜ್ಯೂಸು ಜಂಕ್ ಫುಡ್ಡು ಬರೀ ಇದೇನೆ. ಇವಳು ಒಂದು ಗಿಫ್ಟ್ ಬೇಡ ಮಾಡ್ಕೊಂಡು ಒಂದು ಕರ್ಕೊಂಡು ಹೋಗ್ತಾಳೆ. ಇವಳು ನೋವು ಮಾಡ್ಕೊಳ್ಳಿ, ನಮಗೂ ನೋವು ಮಾಡ್ತಾಳೆ ನೋಡಿ. ಇಲ್ಲಿ ಶೆಕೆ ಆಯ್ತಿದ್ದ ಫ್ರೀ ಬಿಟ್ಟೆ ಹೊಡ್ಕೊತಾವಳೆ. ಸ್ಲಿಪ್ ನೋಡ್ಕೊಂಡು ತಗೋತಾ ಇರೋದ ಇಲ್ಲಿ ನಿಂತ್ಕೊಳ್ಳೋದು ನನ್ನ ಕಲ್ಲವಾಗಿರೋದು. ಬಿಲ್ಡಿಂಗ್ ಸೆಕ್ಷನ್ಗೆ ಬಂದಿದ್ದೀವಿ. ಟೈರ್ಡ್ ಆಗ್ತಿದೆ. ಬಿಲ್ ಜಾಸ್ತಿ ಆದಷ್ಟು ಬಜೆಟ್ ಪ್ಲಾನ್ ಮಾಡಿದ್ದೀನಿ. ಸೊ ಬಜೆಟ್ ಕ್ರಾಸ್ ಆಗ್ಬಾರ್ದು ಅಂತ. ಸೊ ಆಲ್ರೆಡಿ ಕ್ರಾಸ್ ಆಗೋಷ್ಟು ಇದೆ, ಕ್ರಾಸ್ ಆಗ್ತಾ ಇದೆ ನೋಡಿ. ಇಷ್ಟನ್ನೆಲ್ಲ ಈಗ ಈ ಬಾಕ್ಸಲ್ಲಿ ಇಲ್ಲ, ಈಗೆಲ್ಲ ಬಾಕ್ಸ್ ಇತ್ತಲ್ಲ ಇವಾಗಿನ ಬಾಕ್ಸ್ ಲಿಕ್ಕಿದ ಬಾಕ್ಸ್ ಎತ್ಕೊಂಡು ಯಾರು ಒಂದು ಮೂಡಿದೆ. ಅಯ್ಯೋ ಐಟಮ್ಸನ್ನು ಮನೆ ಹತ್ರ ಬಂದಿದ್ದೀನಿ. ಸೊ ಗಾಡಿ ಸ್ವಲ್ಪ ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅದ್ರ ಜೊತೆ ಮಾತಾಡೋಲ್ಲ ಗೈಸ್, ನಾನು ಜೊತೆ ಮಾತಾಡೋಲ್ಲ. ಹಾಂ ಯಪ್ಪಪ್ಪ ಇವಾಗ ಗೈಸ್ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಐಟಮ್ಗೋಸ್ಕರ ಮಾತಾಡಿರೋದು, ಸುಳ್ಳಲ್ಲ. ಮಾತಾಡೋದೇ ಬೇಡ. ಕಮೆಂಟ್ ಮಾಡ್ರೆ ಕಣಮ್ಮ, ಅದೇ ಫಸ್ಟ್ ಇಷ್ಟೆಲ್ಲ ಕಮೆಂಟ್ ಮಾಡಿರೋದು ಅಮ್ಮ ಬೇಕು ಅಂತ. ಪರ್ಮನೆಂಟ್ ಕರೆಕ್ಟಾಗಿ ಮಾತಾಡ್ತಿಲ್ಲ ಗೈಸ್ ಅಂತ. ಇವಾಗ ಜಾಸ್ತಿ ಕೈ ಮೇಲೆ ಹಾಕಿರೋದು. ಸೊ ಅಮ್ಮ ಮಾತಾಡ್ತೈತೆ, ನಾನು ಮಾತಾಡ್ತಿಲ್ಲ ಬೇಜಾರಲ್ಲಿ. ಸೊ ನಾಳೆ ಲಾಗಲ್ಲಿ ಪಕ್ಕ ಇಬ್ರು ಕಾಂಪ್ರಮ್ ಆಗಿ ನಾಳೆ ಅಮ್ಮನ ಕೈಯಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಬಟ್ ಇವಾಗ ಕರೆಕ್ಟಾಗಿ ನಾನು ಮಾತಾಡ್ತಿಲ್ಲ ಗೈಸ್, ಅದಕ್ಕೆ ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ. ಚಿಕನ್ ಅಕ್ಕಿ ಎಲ್ಲ ಥರ ನೀವು ಚಿಕನ್ ಮಸಾಲೆ ಮಾಡ್ಕೊಂಡಿದ್ದೀವಿ. ಬಿರಿಯಾನಿ ರೆಡಿ ಆಗ್ತಿದೆ. ಸೊ ನಾನು ಅವ್ರಿಗೆ ಜಾಸ್ತಿ ಮಾತಾಡ್ತಾ ಇಲ್ಲ, ನಾಳೆ ಮಾತಾಡ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಇಟ್ಕೋ ಬಿರಿಯಾನಿ ಬ್ಯಾಟಿಂಗ್ ಮಾಡುವ. ತಿನ್ನಕ್ಕೆ ಬಿಡ್ತಾ ಇಲ್ಲ, ಬಹು ಬೋಳೆ ಕೊಡು ಹೋಗಿ. ಹಾಂ ಅದು ಬೇಕಂತೆ. ಕುಟ್ಪಡೆ ಹೋಗ್ಲಿ ಬಿಡಲ್ಲ ಮೇಕಳು. ಇವಳು ಹಂಗೆ ಹೇಳ್ತಾಳೆ ಗೈಸ್. ಕುಟ್ಬಿಡ್ರಿ. ಇದು ಬೇಕಾ? ಬೇಡ, ಇದು ತಗೋ. ಹೆಂಗೆ ಆಡ್ದಾಳೆ ರಜಿ. ಊಟ ಎಲ್ಲ ಆಯಿತು. ಇವಾಗ ನಾನು ಸ್ನಾನ ಮಾಡ್ಕೋಬೇಕಂತ ಬಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ಸ್ನಾನ ಹೆಂಗೆ ಮಾಡ್ಕೊಳ್ಳಿ ಯೋಚನೆ ಮಾಡ್ತಿದ್ದೀನಿ. ಸ್ನಾನ ಮಾಡ್ಕೊಳ್ಳೇಬೇಕು, ಇಲ್ಲದ್ರೆ ಬಣ್ಣ ನೋಡಿದ್ರೆ ಬೈತವ್ರು ಬಾಯಿಗೆ ಬಂದಾಗೆ. ಸ್ನಾನ ಮುಗೀತು. ಸೊ ಸ್ನಾನ ಮುಗಿದು ಫ್ರೆಶ್ ಆಗಿ ಮಲಗಿದ್ದೀನಿ. ಸೊ ಈಗ ನನಗೊಂದು ಫೇಸ್ ಪ್ಯಾಕು, ಇದೊಂದು ನನಗೆ ರಿವೀಲ್ ಮಾಡಬೇಕಾಗಿತ್ತು. ಸೊ ಇದು ಫೇಸ್ ಪ್ಯಾಕ್ ಯಾವುದು ಅಂತ ಅಂದರೆ ಫೇಸ್ ಪ್ಯಾಕ್ ಅಲ್ಲ, ಫೇಸ್ ಮಾಸ್ಕ್. ಸರಿ, ಫೇಸ್ ಮಾಸ್ಕ್ ಇರ್ತದೆ. ಫೇಸ್ ಪ್ಯಾಕ್ ಮಾತು ನಿದ್ದೆ ಬರ್ತೈತೆ ನನಗೆ, ಅದಕ್ಕೆ ಏನು ಮಾತಾಡ್ತಾ ಇದ್ದೀನಿ. ನೋಡಿ ಅವಳು ಫೇಸ್ ಪ್ಯಾಕ್ ಮಾಡ್ಕೊತಾ ಇರೋದು ಇವಾಗ. ಆ್ಯಕ್ಚುಲಿ ಇದು ನನಗೆ ತಗೊಂಡಿತ್ತು ನೋಡಿ, ಚೆನ್ನಾಗಿರೋದು ಅವಳು ಹಾಕೊಂಬಿಟ್ಟು ನನಗೆ ನಾರ್ಮಲ್ ಆಗಿರೋದು ಹಾಕಿರೋದು. ಈ ಥರ ಎರಡೇ ಚೆನ್ನಾಗಿದೆ. ಇದು ಕೊರಿಯನ್ ಅಲ್ಲ, ನನಗೆ ಕೊರಿಯನ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ನಾನು ಇದು ಹಾಕೊಂಡಿದ್ದೆ. ಅದೇನು ಲೋಕಲ್ ಹಾಕಿಲ್ಲ. 99 ರೂಪೀಸ್, ಇದು 65 ರೂಪೀಸು.